ಬಹಳ ಸ್ಮಾರ್ಟ್ ಆಗಲಿಕ್ಕೆ ಕಾರಣ ಬಹಳ ಸ್ಮಾರ್ಟ್ ಆಗಲಿಕ್ಕೆ ಕಾರಣ ಸ್ನೇಹಿತ ಅನ್ನೋದಿದೆ ಸ್ಮಾರ್ಟ್ ಆಗಿ ಕಾಣಿಸ್ತಾರೆ. ನಮ್ಮ ಸರ್ಕಾರದ ಆದ್ಯತೆ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು, ಈ ಯೋಜನೆಗಳು ಬಹಳ ಪ್ರಮುಖವಾಗಿ ಮಹದಾಯಿ ಯೋಜನೆ ನೀರನ್ನು ಬಳಸಬಹುದು ಅಂತ ಹೇಳಿ ತೀರ್ಪು ಕೊಟ್ಟಿದೆ. ತೀರ್ಪು ಪರಿಸರ ಇಲಾಖೆಗೆ ಒಪ್ಪಿಗೆ ಕೊಟ್ಟಿಲ್ಲ. ಅದು ಒಪ್ಪಿಗೆ ಕೊಟ್ಟ ತಕ್ಷಣ ನಾವು ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ. ಮಾತುಗಳ ಇಷ್ಟಪಟ್ಟು 524 ಕೋಟಿಗಳಿಗೆ ಗುಡ್ ಕ್ಯಾಮರಾ ನೋಟಿಫಿಕೇಶನ್ ಆಗಿದೆ. ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ತೊಂದರೆ ಏನಿಲ್ಲ. ಆಮೇಲೆ ಅಲ್ಲಿ ಮುಳುಗಡೆ ಆಗ್ತದೆ. ಮುಳುಗಡೆ ಮತ್ತು ರಿಯಾಲಿಟೇಷನ್ಗೆ 1,40,000 ಎಕರೆ ಬೇಕು. ಈಗಾಗಲೇ 29,000 ಎಕರೆಯನ್ನು ನಾವು ಅಕ್ವಿಷನ್ ಆಗಿದೆ. 1,00,000 ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಆ ಮೀಟಿಂಗ್ ಅಲ್ಲಿ ಬಹುಶಃ ಅಂತಿಮವಾಗಿ ತೀರ್ಮಾನ ಆಗ್ತದೆ ಅಂತ ಹೇಳಿ ನಾನು, ಯಾಕೆಂದ್ರೆ 75,000 ಎಕರೆಗಳಲ್ಲಿ 80% ಖರೀದಿದೆ, 20% ಕೃಷಿ ಜಮೀನಿದೆ ಅಂತ ಹೇಳ್ತಾರೆ. ರೈತರು ಖರೀದಿ ಜಮೀನಿಗೆ 40% ಜಾಸ್ತಿ ಕೇಳ್ತಾ ಇದ್ದಾರೆ, ಕೃಷಿ ಜಮೀನಿಗೆ 30% ಜಾಸ್ತಿ. ನಾಳೆ ಕ್ಯಾಬಿನೆಟ್ ಅಲ್ಲಿ ಘೋಷಣೆ ವಿಶೇಷವಾದಂತ ಕ್ಯಾಬಿನೆಟ್ ಅನ್ನು ಕರೆದಿದ್ದೀವಿ. ಅಲ್ಲಿ ಅಂತಿಮಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನೀರಾವರಿ ಇರ್ಬೋದು, ಇದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಸಂತೋಷ್ ಅವ್ರ ಜೊತೆ ಮಹೇಶ್ ತೆಂಗಿನಕಾಯಿ ಕರ್ನಾಟಕ ಸಂತೋಷ ಮಾತನಾಡ್ತಿರೋದು. ನಿಮ್ಮ ಈ ಎನರ್ಜಿ ಗುಂಪು ಏನಂತ ಹೇಳಿದ್ರು, 75 ಆದ್ರೂ ಕೂಡ ಈ ದಿನಕ್ಕೆ 12 ತಾಸು ಕೆಲಸ ಮಾಡಬೇಕಂತ ಎನರ್ಜಿ ಗುಂಪು ಏನಿದೆ ನಾನು ಒಬ್ಬ ನಾರ್ಮಲ್ ಮನುಷ್ಯ. ಸರ್ಕಾರ ಕೆಲಸ ಮಾಡುವಾಗ ನಾವು 24 ಗಂಟೆ ಕೆಲಸ ಮಾಡಬೇಕು. ಮುಖ್ಯಮಂತ್ರಿಯಾಗಿ 24 ಗಂಟೆ ಕೆಲಸ ಮಾಡಬೇಕಾಗ್ತದೆ. ಮತ್ತೆ ನನಗೆ ಬೇರೆ ಅಭ್ಯಾಸಗಳು ಇಲ್ಲೇ ಇರೋದಿಲ್ಲ, ಬೇರೆ ಚಟಗಳು ಇಲ್ಲೇ ಇರೋದಿಲ್ಲ. ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿ ನಾನು ಭಾವಿಸುತ್ತಿದ್ದೇನೆ. ಆರೋಗ್ಯ ಚೆನ್ನಾಗಿರೋದ್ರಿಂದ ಧರ್ಮವಾದಂತ ಕಾಳಜಿ ಇರೋದ್ರಿಂದ ಸಾಮಾಜಿಕ ನ್ಯಾಯ ಕ್ಯಾಮ್ರಾಮನ್ ಸಂತೋಷ್ ನಾಥ್ ಜೊತೆ ಸನ್ಮಾನ್ಯ ಸಭಾಪತಿಗಳು ಶ್ರೀ ಬಸವರಾಜ ಹೊರಟ್ಟಿನ ಅವರಿಗೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ ಸಂಘಟನೆಗಳೆಲ್ಲ
ಮುದ್ರಣ ಮಾಧ್ಯಮ ಕೇಂದ್ರೀಕೃತವಾಗಿವೆ. ಎರಡೂ ಮಾಧ್ಯಮಗಳ ಗುರಿ ಒಂದೇ ಆಗಿದ್ದರು ಕಾರ್ಯಶೈಲಿ ಮಾತ್ರ ತೀರಾ ವಿಭಿನ್ನ. ಎಲೆಕ್ಟ್ರಾನಿಕ್ ಮಾಧ್ಯಮ ಪ್ರತಿನಿಧಿಗಳು ದಿನದ 24 ಗಂಟೆಯೂ